ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಗಡಿಕೇಶ್ವರ ಗ್ರಾಮದ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರವನ್ನ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನಾಗಿ ಡಿಗ್ರೇಡ್ ಮಾಡಿರುವ ಆದೇಶ ಹಿಂಪಡೆಯಬೇಕಂತ ಗಡಿಕೇಶ್ವರ ಸಮುದಾಯ ಕೇಂದ್ರ ಹೋರಾಟ ಸಮಿತಿ ವತಿಯಿಂದ ಹೊಡ್ಡೆಬೀರ್ನಹಳ್ಳಿ ಕ್ರಾಸ್ನ ಚಿಂಚೋಳಿ ಕಲಬುರಗಿ ಮುಖ್ಯ ರಸ್ತೆ ತಡೆದು ಸರ್ಕಾರದ ಆದೇಶವನ್ನ ಹಿಂಪಡೆಯಬೇಕು ಅಂತ ಪ್ರತಿಭಟನೆ ಮಾಡಿ ಕಾಳ್ಗಿ ತಹಸೀಲ್ದಾರ್ ಪೃಥ್ವಿರಾಜ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ರು. ಮನವಿ ಪತ್ರ ಸ್ವೀಕರಿಸಲು ತಹಸೀಲ್ದಾರ್ ಬರದೇ ಇದ್ದ ಕಾರಣ ಬರಲೇಬೇಕು ಅಂತ ಪಟ್ಟು ಹಿಡಿದ ಗ್ರಾಮಸ್ಥರು ಸುಮಾರು 5 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ಮಾಡಿ ಪ್ರತಿಭಟನಾಕಾರರು ನಡು ರಸ್ತೆಯಲ್ಲಿ ಕುಳಿತು ಊಟ ಮಾಡಿದ್ರು. ನಂತರ ಆಗಮಿಸಿದ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಆದಷ್ಟು ಬೇಗ ಸರ್ಕಾರದ ಆದೇಶವನ್ನ ಪಡೆಯಬೇಕಂತ, ಇಲ್ಲವಾದ್ರೆ ಅಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ಗಡಿಕೇಶ್ವರ, ಕಪ್ಪನೂರು, ತೇಗಲ್ತಿಪ್ಪಿ, ಹೊಡ್ಡೆಬೀರನಹಳ್ಳಿ, ಬೆನಕನಹಳ್ಳಿ, ಬಂಟನಹಳ್ಳಿ, ಚಿಂತಂಪಳ್ಳಿ, ರಾಯ್ಕೋಡ್ ಈ ಎಲ್ಲಾ ಗ್ರಾಮದ ಮುಖಂಡರು, ಗ್ರಾಮ ಪಂಚಾಯತ್ ಸದಸ್ಯರು, ಮಹಿಳೆಯರು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ನಾ ಏನ್ ಪಂಡಿತ ಅಲ್ಲ, ನಾ ಮದ್ವಿ ಮಾಡ್ಕೊಂಡ್ ಬಂದ್ 30 ವರ್ಷ ಆಯ್ತು. 30 ವರ್ಷದೊಳಗೆ ನಮ್ ಗಡಿಕೇಶ್ವರ ಊರಾಗ ದವಾಖಾನಿ ಆಗ್ಯದಂದ್ರೆ ನಮಗೆಲ್ಲಾ ಮಹಿಳೆಯರಿಗೆ ಬಹಳ ಖುಷಿ ಅದ. ಇವತ್ತಿನ ದಿವಸ ಬಂದ ಕಾರಣ, ಇವತ್ತು ತಗೊಂಡ್ ಹೋಗದ ಕಾರಣ ಅಂದ್ರೆ ಅವ್ರು ಯಾರು ಅಂತೇಳಿ ನಾನು ಕೇಳ್ಕೋಬೇಕಂತೇಳಿ ಈ ಹೋರಾಟಕ್ಕಾಗಿ ಬಂದು ನಿಲ್ಲಿಸಿಕೊಂಡು ನಿಂತೀನಿ. ಕೊಡೋದು ಅವ್ರ ಇಚ್ಛೆನೆ ಮತ್ತು ಒಯ್ಯೋದು ಅವ್ರ ಇಚ್ಛೆನೆ. ಅಂದ್ರೆ ನಮ್ಮ ಮಹಿಳೆಯರು ಎಷ್ಟು ಜನ ಅದ ಅಷ್ಟು ಜನಕ್ಕೆ ಒಯ್ಯಿ ಅಂತ ಹೇಳ್ಬೇಕಂತ ಕೇಳ್ಕೊಂಡು ಬಂದಿನಿ. 50 ವರ್ಷ ಹಿಡಿದು 70 ವರ್ಷನ ರೋಡ್ ಸರಿ ಹೋಗ್ಲಾರ್ದಂಗ ನಮ್ಮ ಊರಿಗೆ ಸುತ್ತ ಹಳ್ಳಿ ಎಷ್ಟದ ಅಷ್ಟು ಜನ ಬಡಗಿ ಊರ್ಕೋತ ಬಂದು ಹಾಸ್ಪಿಟಲ್ ಒಳಗೆ ಅಡ್ಮಿಟ್ ಆಗಿರೋಂಥದ್ದು ಇವತ್ತು ನಮ್ಮ ಊರ್ ಒಳಗ ಇಲ್ಲದಂತ ಮಾಡಿ ಹೋಗ್ತಾರಂದ್ರೆ ಇದಕ್ ಮುಖ್ಯಮಂತ್ರಿ ಕಾರಣನ? ಇದಕ್ಕೇನು ಸಿದ್ದರಾಮಯ್ಯ ಕಾರಣ? ಇದಕ್ಕೆ ಯಾರು ಕಾರಣ ಅಂದ್ರೆ ನಾವಂತೂ ಬಿಡೋದಿಲ್ಲ. ಮರಣ ಹೊಂದಿದ್ರು ಪರವಾಗಿಲ್ಲ, ದವಾಖಾನೆ ಅಂತೂ ಬಿಡಪ್ಲೇ ಇಲ್ಲ ದವಾಖಾನೆ ಅಂತದ್ದು. ನಾವು ಸಣ್ಣ ಸಣ್ಣ ಮಕ್ಕಳು, ಪುಟ್ಟ ಮಕ್ಕಳಿಗೆ ಜಡ ಬಂದ್ರು ಕೂಡ ಅವರಿಗೆ ಬಂದು ತಂದು ಇಡುವಂತದ ಆಗ್ಲಿಕ್ಕೂ ಕೂಡ ಬೇಡವರ ಸುತ್ತ ಹಳ್ಳಿ 5 ರೂಪಾಯಿ ತಗೊಂಡ್ ಪಗಾರ ಕೊಡ್ತದೀನಿ. ನಾವು ಮಾತ್ರ ಬಿಡೋದಿಲ್ಲ. ಅವ್ರಿಗೆ ಕುಳ್ಳಿಕ್ಕರ್ ಬೈ ಮ್ಯಾಗಿನ ಸಿದ್ದರಾಮಯ್ಯ ಅಲ್ಲಿ ಸಿದ್ದರಾಮಯ್ಯ ಮುತ್ತೆ ಮ್ಯಾಗಿನವ್ರು ಬೇಗಲ್ರಾಕ ಅವ್ರಿಗೆ ಕುಳ್ಳಿಕ್ ಕೈಲಿ ಆಗಲ್ಲ. ಹೋಗಿದ್ರಿ ಗೌರ್ಮೆಂಟ್ ತಂದು ನೌಕರಿದಾರಿಗೆ ಕುಳ್ಳಿಕ್ ಆಗಿರ್ಬಿ. ನಾ ಸ್ವಂತ ಇದಕ್ಕೆ ನಿಂದಿರ್ತೀನಿ. ದಿನ 5 ರೂಪಾಯಿ ಬೇಡ್ಕೊಂಡ್ ತಂದು ಪಗಾರ ಹಾಕ್ತೀನಿ ಅವರಿಗೆ. ಪ್ರಸಾದ್ ಹಳ್ಳಿ, SSV TV ನ್ಯೂಸ್, ಕಾಳಗಿ.